ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಶಿವಲಿಂಗ್ ಬಂದ್ಬಿಟ್ಟು ಸರ್ ನಿಮ್ಮದು ಯಾವ ಊರು ಸರ್? ಸರ್ ಇದೇ ಊರು ದರ್ಪುರ. ದಡದ್ಪುರ. ಸರ್ ಈಗ ಗಿಲ್ಲಿ ನಟ ಅವರು ನಿಮ್ಮೂರಿನವರಾಗಿ ಈ ಒಂದು ಬಿಗ್ ಬಾಸ್ ಟ್ರೋಫಿನ ಗೆದ್ದು ಸಂಭ್ರಮಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಊರಿನವರಾದ ನೀವು ಕಂಡುಂಡವರಾದ ಗಿಲ್ಲಿ ನಟ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ತುಂಬಾ ಸಂತೋಷ ಆಗ್ತಿದೆ. ಇದೊಂದು ಹೆಮ್ಮೆ ವಿಚಾರ. ನಮ್ಮೂರಲ್ದೇನೆ ಇಡೀ ರಾಜ್ಯಾದ್ಯಂತ ಮತ್ತೆ ಹೊರಗಡೆಯವರು ಸಹ ಸಂತೋಷ ಪಡ್ತಾ ಇದಾರೆ. ಹೌದು. ಅದಕ್ಕಿಂತ ಖುಷಿ ವಿಚಾರ ಇನ್ನೊಂದಿಲ್ಲ. ಹಾ, ಸೊ ಹಾಗಾಗಿ ತುಂಬಾ ಅದು ನಮ್ಗೆ 2 ಪಟ್ಟು ಹಾ, 100 ಪಟ್ಟು ಖುಷಿ ಕೊಡ್ತಾ ಇದೆ ಸರ್. ಖುಷಿ ಕೊಡ್ತಾ ಇದೆ. ಸರ್ ಅವರಿಂದ ವಿನ್ ಆಗಿರ್ಲಿಲ್ಲ. ಅದಕ್ಕೂ ಮೊದಲು ನಿಮ್ಮ ದಡದ್ಪುರದ ಜನತೆ ಗಿಲ್ಲಿ ನಟ ಅವರಿಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರ ಸರ್? ಸರ್ ಕಲೆ ಅಂತ ಬಂದಾಗ ನಮ್ಮೂರಲ್ಲಿ ಮೊದಲು ಪ್ರಾಮುಖ್ಯತೆ ಕೊಡ್ತಾರೆ. ನಾಟಕ ಆಗಿರ್ಬೋದು, ಮತ್ತೆ ಜನಪದ ಸಾಂಗ್ಗಳಾಗ್ಬೋದು, ಕೋಲಾಟ ಹೌದು. ಆಗಿರ್ಬೋದು, ಮತ್ತೆ ಕುಣಿತ, ದೇವರ ಕುಣಿತಗಳು ಆಗಿರ್ಬೋದು, ಎಲ್ಲದಕ್ಕೂ ಇಲ್ಲಿ ಕಲೆಗೆ ತುಂಬಾ ಆದ್ಯತೆ ಇದೆ ಸರ್. ಸಾಧ್ಯತೆ ಇದೆ. ಹಾಗಾಗಿ ನಾವು ಕಲೆಗೆ ಪ್ರಿಫರೆನ್ಸ್ ಕೊಡ್ತಾರೆ. ಹೌದು. ನಮ್ಮ ಹಿರಿಯರು ಸಹ ಅದನ್ನೇ ನಡ್ಸ್ಕೊಂಡ್ ಬಂದಿದ್ದಾರೆ. ಈ ಮುಂದಿನ ಪೀಳಿಗೆನೂ ಸಹ ಅದೇ ನಡ್ಕೊಂಡು ಹೋಗ್ತಾ ಇದೆ. ಹಾ, ನೀವು ನಂಬ್ತೀರಾ ಇಲ್ವಾ? ಹ್ಮ್. ಈ ನಾಟಕಕ್ಕೋಸ್ಕರ ಕೆಲವರು ಜಮೀನ್ ಮಾರ್ಕೊಂಡು, ಹ್ಮ್. ಭತ್ತಗಳು ಮಾರ್ಕೊಂಡು, ಕುರಿ ಮಾರ್ಕೊಂಡು ನಾಟಕ ಆಡೋದು ಉಂಟು. ಸೊ ವಾವ್. ಹಾಗಾಗಿ ಇಲ್ಲಿ ಪ್ರಾಮುಖ್ಯತೆ ಇದೆ ಸರ್ ಈ ಮಣ್ಣಲ್ಲಿ. ಹೌದೌದು. ಸರ್ ಹಾಗೇನೆ ಗಿಲ್ಲಿ ನಟ ಅವರಿಗೆ ಈ ಮಂಡ್ಯದ ಒಂದು ಭಾಷೆ ತುಂಬಾ ಪ್ಲಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಆಯ್ತು ಅಂತ ಹೇಳ್ತಾರೆ. ಸರ್ ಹಾಗೇನೆ ನಮ್ಮ ಗಿಲ್ಲಿ ನಟ ಅವರಿಗೆ ಈ ಮಂಡ್ಯದ ಭಾಷೆ ತುಂಬಾ ಪ್ಲಸ್ ಪಾಯಿಂಟ್ ಆಯ್ತು ಅಂತ ಎಲ್ಲ ಕಡೆನೂ ಹೇಳ್ತಾರೆ. ಇದು ಎಷ್ಟು ಸತ್ಯ ಸರ್? ಸರ್ ಈ ಮಣ್ಣಿನ ಸಗಡೆ ಆಗಿದೆ. ನಾವು ಎಲ್ಲೇ ಹೋಗಿ ಮಾತಾಡಿದ್ರು ನೀವು ಮಂಡ್ಯದವ್ರು ಅಂತ ಫಸ್ಟ್ ನಮ್ಮನ್ನ ಗುರುತಿಸ್ಬಿಡ್ತಾರೆ. ಹೌದು. ನಾವ್ ಯಾವುದೇ ವೇಷಭೂಷಣ ತೊಟ್ರುವೆ ಹೌದು. ನಾವ್ ಆಡೋ ಭಾಷೆಯಲ್ಲಿ ನಮ್ಮನ್ನ ಮಂಡ್ಯ ಅಂತ ಫಸ್ಟ್ ಅವರು ಗುರುತಿಸ್ಬಿಡ್ತಾರೆ. ಹಾಗಾಗಿ ಈ ಮಣ್ಣು ಮತ್ತೆ ಈ ನಾಡು ಇವು ಸರ್ ಮಾತು ಮಾತ್ರ ಭಾಷೆ ಮಾತ್ರ ಹೊರಟು ಮನ್ಸು ಮಾತ್ರ ಸಕ್ಕರೆಗಿಂತ ಸ್ವೀಟು. ಸರ್ ಸಖತ್ತಾಗಿ ಹೇಳಿದ್ರು. ಮಾತ್ ಮಾತ್ರ ಹೊರಟು ಆದ್ರೆ ಮನ್ಸು ಮಾತ್ರ ಶುಗರ್ ಗಿಂತ ಸ್ವೀಟ್ ಅಂತ ಹೇಳಿದ್ರೆ ಸಖತ್ತಾಗಿ ಹೇಳಿದ್ರು ಸರ್. ಹಾಗೇನೆ ಕೊನೆಯದಾಗಿ ನಮ್ಮ ಗಿಲ್ಲಿ ನಟ ಅವರಿಗೆ ಯಾವ ರೀತಿ ವಿಶ್ ಮಾಡ್ತೀರಾ ಸರ್? ಸರ್ ನಾವು ತುಂಬಾ ಸಂತೋಷ ಆಗಿರೋದ್ರಿಂದ ನಾವು ಎಲ್ಲ ನಮ್ಮ ಊರಿನ ಜನತೆ ಗ್ರಾಮಸ್ಥರು ಮತ್ತೆ ಏನಿದ್ದಾರೆ ಹಿರಿಯರು ಎಲ್ಲರೂ ಸಹ ಆಲ್ ದ ಬೆಸ್ಟ್ ಹೇಳ್ತೀವಿ. ಮುಂದೆ ಸಿನಿಮಾ ರಂಗದಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ, ಅವನು ಉನ್ನತ ಮಟ್ಟಕ್ಕೆ ಬೆಳೀಲಿ, ಮತ್ತೆ ನಿರ್ದೇಶನ ಮತ್ತೆ ನಟನ ವಿಚಾರದಲ್ಲಿ ಪ್ರಾಮುಖ್ಯತೆ ಪಡ್ಕೊಳ್ಳಿ, ಒಳ್ಳೆದಾಗಲಿ ಅಂತ ಹಾರೈಸ್ತೀವಿ ಸರ್. ಹೌದು ಸರ್. ಸರ್ ಅವರಿಗೆ ಡೈರೆಕ್ಷನ್ ಮಾಡ್ಬೇಕಂತ ತುಂಬಾ ಆಸೆ ಇದೆ. ಅದು ನೆರವೇರುತ್ತಾ ಸರ್ ಮುಂದಿನ ದಿನಗಳಲ್ಲಿ? ಖಂಡಿತ ಈಗ ಅವನು ಸ್ವಂತ ನಿರ್ದೇಶನ ಮಾಡಿ ಸಿನಿಮಾಗಳು ಮಾಡ್ಲಿ. ನಾವು ಸಹ ಹೋಗಿ ಕುಟುಂಬ ಸಮೇತರಾಗಿ ಥಿಯೇಟ್ರಲ್ಲೇ ನೋಡ್ತೀವಿ. ಇವನ್ ಸಿನಿಮಾ ಅಲ್ಲ, ಯಾವುದೇ ಒಬ್ಬ ನಿರ್ದೇಶಕನ ನಿರ್ದೇಶನ ಮಾಡಿ ಚಿತ್ರ ಮಾಡಿದ್ರೆ ದಯವಿಟ್ಟು ಎಲ್ಲ ಹೋಗಿ ಥಿಯೇಟ್ರಲ್ಲಿ ನೋಡಿ. ನಾವು ಸಹ ಥಿಯೇಟರ್ ನೋಡ್ತೀವಿ. ನಿರ್ದೇಶನ ಮಾಡ್ಲಿ, ನಿರ್ಮಾಪಕನೂ ಆಗ್ಲಿ, ಉತ್ತುಂಗದ ಮಟ್ಟದಲ್ಲಿ ಬೆಳಿಲಿ ಅಂತ ಆಶಿಸ್ತೀವಿ ಸರ್. ಕನ್ನಡ ಚಿತ್ರರಂಗ ಬೆಳೆಸಿ, ಕನ್ನಡ ಚಿತ್ರರಂಗ ಉಳಿಸಿ. ಹೌದು ಸರ್. ಜೈ ಕರ್ನಾಟಕ ಮತ್ತೆ ಸಿರಿಗನ್ನಡಂ ನೆಲ್ಲಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್.